ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಮುಂದೆ ಬರುವ 2-3 ತಿಂಗಳಲ್ಲಿ ಕರೆಯುವಂಥ ಗೋರ್ಮೆಂಟ್ ಜಾಬ್ಗಳಿಗೆ ನೋಡೋಣ. ಸೊ ಇಲ್ಲಿ ಮೊದಲೇದಾಗಿ ಪೇಪರ್ನಲ್ಲಿ ಬಂದಿತ್ತು, ಟೋಟಲ್ ಆಗಿ ಇನ್ನು 2-3 ತಿಂಗಳಲ್ಲಿ ಏನೈತಿ 60,000ಕ್ಕಿಂತ ಹೆಚ್ಚಿನ ಜಾಬ್ಗಳನ್ನು ಕರೆಯಲಿದ್ದಾರೆ ಸೆಂಟ್ರಲ್ ಗೋರ್ಮೆಂಟ್ ಕಡೆಯಿಂದ. ಸೊ ಇಲ್ಲಿ ನೋಡ್ಬೋದು, ರೈಲ್ವೆ ಗ್ರೂಪ್ ಡಿ ಒಳಗೆ 40,000 ಪ್ಲಸ್ ಆಗ್ಬೋದು ಇದ ಕೊಟ್ಟಿದ್ದಾರೆ. ಹಾಗೆ LIC RBI ಅಸಿಸ್ಟೆಂಟ್ ಭರ್ತಿಗಳನ್ನು ಕೂಡ ಮಾಡಲಿದ್ದಾರೆ. ಹಾಗೆ SBI ಕ್ಲರ್ಕ್ 8,000ಕ್ಕೂ ಹೆಚ್ಚು ಹುದ್ದೆಗಳನ್ನು ಕರೆಯಲಿದ್ದಾರೆ. ಸೊ ಈ ಎಲ್ಲ ಹುದ್ದೆಗಳು ಏನೈತಿ ಅಕ್ಟೋಬರ್ದಿಂದ ಡಿಸೆಂಬರ್ನಲ್ಲಿ ಏನೈತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, 2-3 ತಿಂಗಳಲ್ಲಿ 60,000 ಹುದ್ದೆಗಳಿಗೆ ಅಧಿಸೂಚನೆ. ಸೊ ಇಲ್ಲಿ ಕಳೆದ ವರ್ಷ ಸರದಿ ಮುಂದಿನ ವರ್ಷಕ್ಕೆ ಕಾಲಿಡುತ್ತದೆ. ಸೊ 2024 ಅವಧಿಯಲ್ಲಿ ಭಾರತೀಯ ರೈಲ್ವೆ ಅತಿ ಹೆಚ್ಚು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಬಿದ್ದರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಪ್ರೆಂಟಿಸ್ ನೇಮಕಾತಿಗಳಿಗೆ ಭರ್ಜರಿ ಚಾಲನೆ ದೊರೆತಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಪದವೀಧರರಿಗೆ ಏನೈತಿ SBIನಲ್ಲಿ ಅವಕಾಶ ದೊರೆಯಲಿದೆ. ಸೊ ಇಲ್ಲಿ ಇಪ್ಪತ್ತರಿಂದ 28 ವರ್ಷದ ಒಳಗಿನ ಉತ್ಸಾಹಿಗಳಿಗೆ ಈ ಹುದ್ದೆ ಪ್ರಯತ್ನಿಸಬಹುದು ಅಂತ ಹೇಳಿದರು. ಸೊ 8,000ಕ್ಕೂ ಜಾಸ್ತಿ ಕ್ಲರ್ಕ್ ಹುದ್ದೆಗಳು ಏನೈತಿ SBI ಒಳಗದಾವು. ಸೊ ಅದೇ ನಿಟ್ಟಿನಲ್ಲಿ ಏನೈತಿ ಅಕ್ಟೋಬರ್-ನವಂಬರ್ನಲ್ಲಿ ರೈಲ್ವೆ ಅಧಿಸೂಚನೆ 40,000ಕ್ಕೂ ಹೆಚ್ಚು ಗ್ರೂಪ್ ಡಿ ಒಳಗೆ ಇದನ್ನು ಕರೀತಾರೆ. ಸೊ ಇದರಲ್ಲಿ ಏನೈತಿ ITI ಅಪ್ರೆಂಟಿಸ್ ಆದವರು ಕೂಡ ಹಾಕ್ಬೋದು. ಹಾಗೆ 10th ಮೇಲೂ ಕೂಡ ಕರೀತಾರೆ. ಸೊ ಟೋಟಲ್ ಆಗಿ ಇಲ್ಲಿ 18ರಿಂದ 33 ವರ್ಷದೊಳಗಿನ SSLC ವಿದ್ಯಾರ್ಹತೆಯುಳ್ಳ ಇನ್ನೊಂದು ಅಪೂರ್ವ ಅವಕಾಶವಾಗಿದೆ. ಸೊ 10th ಇದ್ದವರು ಕೂಡ ಇದನ್ನು ಅಪ್ಲೈಯನ್ನು ಮಾಡ್ಬೋದು ಗ್ರೂಪ್ ಡಿ ಒಳಗೆ. ಸೊ ITI ಮಾಡಿದವರು ಹಾಕ್ಬೋದು, ಡಿಪ್ಲೊಮಾ ಮಾಡಿದವರು ಹಾಕ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ESIC LICಯಲ್ಲೂ ಕೂಡ ಉದ್ಯೋಗ ಅದಾವಂತ ಕೊಟ್ಟಿದ್ದಾರೆ. ಸೊ ಸ್ಪೆಸಿಫಿಕ್ಕಾಗಿ ಎಷ್ಟು ಅಂತ ಕೊಟ್ಟಿಲ್ಲ. ಸೊ ಟೋಟಲ್ ಆಗಿ 60,000ಕ್ಕೂ ಹೆಚ್ಚು ಹುದ್ದೆಗಳನ್ನ ಏನೈತಿ ಸೊ ಈ ವರ್ಷದಲ್ಲಿ ನೋಡ್ಬೋದು. ಅಂದ್ರೆ 2024-25ನೇ ಸಾಲಿಗೆ ಏನೈತಿ 60,000ಕ್ಕೂ ಹೆಚ್ಚು ಹುದ್ದೆಗಳು. ಇವೆಲ್ಲ ಸೆಂಟ್ರಲ್ ಗೋರ್ಮೆಂಟ್ ಜಾಬ್ಗಳಾಗಿರ್ತವೆ. ಸೊ ಇದು ಈ ಒಂದು ಮಾಹಿತಿ ಇಂದಿನಿಂದ ಮಾಹಿತಿಯಾಗಿತ್ತು. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್.